ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತಕ್ಕೆ ಬಂತು ಮತ್ತೊಂದು LPG ಹೊತ್ತ ಹಡಗು. ಗುಜರಾತ್ನ ಮುದ್ರಾ ಬಂದರು ತಲುಪಿದಂತಹ ನಂದಾದೇವಿ ಹಡಗು 45,000 ಟನ್ ಅನ್ನ ಹೊತ್ತುಕೊಂಡು ಬಂದಿದ್ದಂತಹ ಈ ಒಂದು ಹಡಗು ಅಂತೂ ಇಂತೂ ಭಾರತಕ್ಕೆ ಬಂದು ತಲುಪಿದೆ. ಸದ್ಯಕ್ಕೆ LPG ಸಮಸ್ಯೆ ಯಾವ ರೀತಿಯಾಗಿ ತಲೆದೂರಿದೆ ಅನ್ನೋದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸೊ ಹಾಗಾಗಿ ಇದೀಗ 45,000 ಟನ್ LPG ಹೊತ್ತು ತಂದಂತಹ ಹಡಗು ನಿನ್ನೆಯಷ್ಟೇ ಗುಜರಾತ್ ತಲುಪಿದಂತಹ ಶಿವಾಲಿಕ್ ಬೋಟ್ ನಿನ್ನೆಯಷ್ಟೇ 46,000 ಟನ್ ಗ್ಯಾಸ್ ಅನ್ನ ಹೊತ್ತು ಬಂದಿದ್ದಂತಹ ಶಿವಾಲಿಕ್ ಇವತ್ತು ಮತ್ತೆ 45,000 ಟನ್ ಅನಿಲ ಹೊತ್ತು ತಂದಿರುವಂತಹ ನಂದಾದೇವಿ ಭಾರತಕ್ಕೆ ಕಡೆಗೂ ಇದೀಗ LPG ಹೊತ್ತಂತಹ ಹಡಗು ಸುರಕ್ಷಿತವಾಗಿ ಬಂದು ತಲುಪಿದೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಿಲ್ಲ, ಸುರಕ್ಷಿತವಾಗಿ ಬಂದು ತಲುಪಿದೆ. ಗುಜರಾತ್ನ ಮುದ್ರಾ ಬಂದರು ತಲುಪಿರುವಂತಹ ನಂದಾದೇವಿ ಹಡಗು. ಎರಡೂ ಹಡಗುಗಳು ಸುರಕ್ಷಿತವಾಗಿ ಬಂದು ತಲುಪುತ್ತೆ ಅಂತ ಹೇಳಿ ಅಧಿಕಾರಿಗಳು ಕೂಡ ಹೇಳಿದ್ರು. ಅದರಂತೆಯೇ ಇದೀಗ ನೋಡಿ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಈ ಹಡಗು ಭಾರತಕ್ಕೆ ಬಂದು ತಲುಪಿದೆ ಅನ್ನೋದನ್ನ. ಯಾವ ರೀತಿಯಾಗಿ ಸದ್ಯಕ್ಕೆ ಇಡೀ ಭಾರತದಾದ್ಯಂತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ LPG ಸಮಸ್ಯೆಗಳು, ಅದರಲ್ಲೂ ಕರ್ನಾಟಕದಲ್ಲಿ ಸಿಲಿಂಡರ್ನ ಸಮಸ್ಯೆ ಅತಿ ಹೆಚ್ಚು ಆಗ್ತಾನೆ ಇದೆ. ಹೋಟೆಲ್ಗಳು ಕೂಡ ಬಂದಾಗಿದ್ದಾವೆ. ರಸ್ತೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದಂತಹ ಸಣ್ಣ ಪುಟ್ಟ ಉದ್ಯಮಿದಾರರು ಕೂಡ ಸಮಸ್ಯೆಗೆ ಸಿಲುಕಿದ್ದಾರೆ. ಯಾಕೆಂದ್ರೆ ಸಿಲಿಂಡರ್ ಪೂರೈಕೆ ಆದ್ರಿ ಅಲ್ವಾ ಅಡುಗೆ ಮಾಡೋದಕ್ಕೆ ಸಾಧ್ಯ. ಈ ಅಡುಗೆನೇ ಮಾಡಲಿಲ್ಲ ಅಂತಂದ್ರೆ ಈ ವ್ಯಾಪಾರ ವಹಿವಾಟು ಹೇಗೆ ಸಾಗುತ್ತೆ, ಗ್ರಾಹಕರಿಗೆ ಹೇಗೆ ಅವರಿಗೆ ರುಚಿಯಾದಂತಹ ಆಹಾರವನ್ನು ಬಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಹೋಟೆಲ್ಗಳಲ್ಲಿ ಈಗಾಗಲೇ ಬೆಲೆ ಏರಿಕೆಯ ಬಿಸಿ ಕೂಡ ಗ್ರಾಹಕರಿಗೆ ತಟ್ತಾ ಇದೆ. ಕಾರಣ ಇಷ್ಟೇ, ಅವರು ಹೇಳ್ತಾ ಇರೋದು ಸಿಲಿಂಡರ್ನ ಬೆಲೆಯಲ್ಲಿ ಏರಿಕೆಯಾಗಿದೆ. ಒಂದು ಕಡೆ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ, ಮಧ್ಯವರ್ತಿಗಳ ಕಾಟ ಬೇರೆ. ಒಂದು ಸಿಲಿಂಡರ್ಗೆ 1,000ದಿಂದ 5,000 ರೂಪಾಯಿಗೆ ಹೆಚ್ಚು ಬೆಲೆಗೆ ತೆಗೆದುಕೊಳ್ತಾ ಇದ್ದಾರೆ ನಮ್ಮ ಬಳಿ ಅನ್ನುವಂತಹ ಒಂದಷ್ಟು ದೂರುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೆ ಸಚಿವರು ಕೂಡ ಈಗಾಗಲೇ ಹೇಳಿದ್ದಾರೆ. ಸೊ ಇನ್ನೂ ಕೂಡ 1 ವಾರಗಳ ಕಾಲ ಕಾಯಲೇಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು, ಅವರು ಹೇಳಿದ್ರು ಕೂಡ. ಹೌದು, ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಯುದ್ಧ ಮುಂದುವರಿತಾ ಇದೆ. ಸದ್ಯಕ್ಕೆ ನಿಲ್ಲುವಂತಹ ಯಾವ ಲಕ್ಷಣಗಳು ಕೂಡ ಕಾಣಸಿಗ್ತಾ ಇಲ್ಲ. ಇದರ ಮಧ್ಯದಲ್ಲೇ LPG ಸಮಸ್ಯೆಗಳು ತಲೆದೂರಿದೆ. ಸಚಿವರು ಈಗಾಗಲೇ ಹೇಳಿದ್ರು 1 ವಾರಗಳ ಕಾಲ ಗ್ರಾಹಕರಿಗೆ ನೀವು ಊಟ ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಮತ್ತೊಂದು ಕಡೆ ಹೋಟೆಲ್ನ ಉದ್ದಿಮೆದಾರರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಚಿವರ ಕಡೆಯಿಂದ ಪಾಸಿಟಿವ್ ಆಗಿ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಬಟ್ ಆದರೆ ಅದು ಈ ರೀತಿಯಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ರು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಸಮಸ್ಯೆ ಎಷ್ಟರ ಒಂದು ಸಮಸ್ಯೆ ಕಮ್ಮಿ ಆಗುತ್ತೆ ಅಂತ ಹೇಳಿ.